ಮಾಡುವಂಥದ್ದು. ನೋಡಿ, ಬಿಸ್ನೆಸ್ ಕನ್ಸಲ್ಟೆನ್ಸಿ ಬೇರೆ, ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿ ಬೇರೆ. ಬಿಸ್ನೆಸ್ ಕನ್ಸಲ್ಟೆನ್ಸಿ ಅಂತ ಹೇಳಿದರೆ ಬಿಸ್ನೆಸ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಥವಾ ಬಿಸ್ನೆಸ್ ಸೇಲ್ಸ್ ಕಡಿಮೆ ಇದ್ದರೆ ಅದಕ್ಕೆ ಏನು ಸ್ಟ್ರಾಟಜಿ ರೆಡಿ ಮಾಡುವಂಥದ್ದು, ಅಥವಾ ಆ ಸೇಲ್ಸಲ್ಲಿ ಫಿನಾನ್ಸ್ ಬರ್ತಾ ಇಲ್ಲ ಅಂದರೆ ದುಡ್ಡು ಬರ್ತಾ ಇಲ್ಲ, ಅದಕ್ಕೇನು ಸ್ಟ್ರಾಟಜಿ ಮಾಡುವಂಥದ್ದು, ಸ್ಕೇಲೆಬಿಲಿಟಿಗೆ ಏನು ಸ್ಟ್ರಾಟಜಿ ಮಾಡುವಂಥದ್ದು, ಇದನ್ನೆಲ್ಲ ಬಿಸ್ನೆಸ್ ಕನ್ಸಲ್ಟೆನ್ಸಿಯಲ್ಲಿ ಬರ್ತದೆ. ಅದೇ ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿ ಬೇರೆಯೇ. ಹೆಚ್ಚಿನ ಬಿಸ್ನೆಸ್ ಮ್ಯಾನ್ಗಳು ಏನು ಅನಿಸ್ತಾರೆ ಅಂತ ಹೇಳಿದರೆ ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿ ಮತ್ತು ಬಿಸ್ನೆಸ್ ಕನ್ಸಲ್ಟೆನ್ಸಿ ಎರಡು ಒಂದೇ ಅಂತ ಹೇಳಿ ಅರ್ಥ ಮಾಡಿ ಇಟ್ಕೊಂಡಿರ್ತಾರೆ. ಆದರೆ ಅದು ತಪ್ಪು. ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿ ಒಂದು ಬೇರೆ ಇರ್ತದೆ. ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿ ಏನು ಬರ್ತದೆ ಅಂತ ಹೇಳಿದರೆ ನಿಮ್ಮದು ಡೆಬ್ಟ್ಸನ್ನು ಹೇಗೆ ಹ್ಯಾಂಡಲ್ ಮಾಡೋದು, ಡೆಬ್ಟ್ಸನ್ನು ಹೇಗೆ ಸರ್ವ್ ಮಾಡುವಂಥದ್ದು, ಮತ್ತು ಎರಡನೇ, ನೀವು ಲೋನ್ ತೆಗೆಯುವಾಗ ಕಾರಿಗೆ ಲೋನ್ ತೆಗಿತೀರಾ ಅಥವಾ ಬಿಸ್ನೆಸ್ ಎಕ್ಸ್ಪಾನ್ಷನ್ಗೆ ಲೋನ್ ತೆಗಿತೀರಾ, ಆ ಲೋನ್ಸನ್ನು ಹೇಗೆ ತೆಗಿತೀರಿ, ಯಾವ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ ತೆಗಿತೀರಿ ಅಥವಾ ಯಾವಾಗ ತೆಗಿತೀರಿ. ಸೊ ಇದೆಲ್ಲ ಕ್ವಶನ್ಗಳಿಗೆ ಆನ್ಸರ್ ನಮ್ಮ ಫೈನಾನ್ಷಿಯಲ್ ಕನ್ಸಲ್ಟೆನ್ಸಿಯಲ್ಲಿ ಬರ್ತದೆ. ನಮಸ್ಕಾರ, ನಾನು ಸುದರ್ಶನ್ ಚಿಪ್ಲೋಣ್ಕರ್, ಫಿನ್ಪ್ರಭಾ ಫಿನಾನ್ಷಿಯಲ್ ಸರ್ವಿಸಸ್ನ ಫೌಂಡರ್. ಇವತ್ತು ನಾವು ಉದ್ಯಮಿಗಳಿಗೆ ಎದುರಾಗುವಂಥ ಕಷ್ಟಗಳು, ಅಂದರೆ ಉದ್ಯಮಿಗಳಿಗೆ, ಒಂದು ಉದ್ಯಮಕ್ಕೆ ಅಥವಾ ಉದ್ಯಮಿಗೆ ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿ ಯಾಕೆ ಬೇಕು ಅನ್ನುವಂಥರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಉದಾಹರಣೆಗೆ ಒಬ್ಬ ಉದ್ಯಮಿ ಇದ್ದಾನೆ, ಅವನ ಉದ್ಯಮ ಒಳ್ಳೆಯದೇ ನಡೀತಾ ಉಂಟು, ಒಳ್ಳೆ ರೀತಿಯಲ್ಲಿ ಲಾಭ ಕೂಡ ಬರ್ತಾ ಉಂಟು, ಅವನ ದೈನಂದಿನ ಜೀವನ ಈ ಉದ್ಯಮದಲ್ಲಿ ನಡೀತಾ ಉಂಟು. ಬರ್ತಾ ಅವನು ಒಂದು ಲೋನ್ ಕೂಡ ತೆಗೆದಿರ್ತಾನೆ. ಓಡಿ ಇರಲಿ ಅಥವಾ ಲೋನ್ ಇರಲಿ ಅಥವಾ ಯಾವುದಾದ್ರೂ ಫೈನಾನ್ಷಿಯಲ್ ಬ್ಯಾಂಕಿಂದ ಸಾಲ ತಗೊಂಡಿರ್ಬೋದು ಅಥವಾ ಫ್ರೆಂಡ್ಸಿಂದ ಸಾಲ ತಗೊಂಡಿರ್ಬೋದು, ಅವನದ್ದು ನಡೀತಾ ಇರ್ತದೆ. ಆ ಸಾಲಕ್ಕೆ ಅವ ವಾಪಸ್ ಕೂಡ ಕೊಡ್ತಾ ಇದ್ದಾನೆ, ಟೈಮಿಗೆ EMI ಕೂಡ ಕೊಡ್ತಾ ಇದ್ದಾನೆ. ಆದರೆ ಅವನ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು ಅಥವಾ ಅವನ ಬಿಸ್ನೆಸ್ ಗ್ರೋ ಆದ ಹಾಗೆ ಅವನಿಗೆ ಸ್ವಲ್ಪ ಫಿನಾನ್ಸ್ ಕಡಿಮೆ ಆಗ್ತದೆ, ಫೈನಾನ್ಸಿದ್ದು ರಿಕ್ವೈರ್ಮೆಂಟ್ ಜಾಸ್ತಿ ಇರ್ತದೆ ಮತ್ತು ಅವನ ಹತ್ರ ದುಡ್ಡು ಕಡಿಮೆ ಆಗ್ತದೆ. ಅಂಥ ಟೈಮ್ನಲ್ಲಿ ಅವ ಬುಕ್ ಕೀಪಿಂಗ್ ಸ್ಟಾರ್ಟ್ ಮಾಡ್ತಾನೆ, ಅಕೌಂಟ್ಸ್ ಸ್ಟಾರ್ಟ್ ಮಾಡ್ತಾನೆ. ದೊಡ್ಡ ಮಟ್ಟಕ್ಕೆ ಹೋದಾಗ ಅವನು ಡಾಟಾ ಕಲೆಕ್ಷನ್ ಸ್ಟಾರ್ಟ್ ಮಾಡ್ತಾನೆ. ಆಗ ಅವನಿಗೆ ಗೊತ್ತಾಗ್ತದೆ ಪ್ರಾಫಿಟ್ ಇದೆ, ಬಿಸ್ನೆಸ್ ಒಳ್ಳೆ ನಡೀತಾ ಇದೆ, ಆದರೆ ಅದರಲ್ಲಿ ಕ್ಯಾಶ್ ಜನ್ರೇಟ್ ಆಗ್ತಾ ಇಲ್ಲ, ಕ್ಯಾಶ್ ಫ್ಲೋ ಇಲ್ಲ ಅನ್ನುವಂಥದ್ದು. ಅವನಿಗೆ ಆ ಓಡಿ ಇಂಟ್ರೆಸ್ಟ್ ಮಾತ್ರ ಕಟ್ತಾ ಇದ್ದಾನೆ. ಇಂಟ್ರೆಸ್ಟ್ನ ಜೊತೆಗೆ ಅವನಿಗೆ ಆ ಬೇಸಿಕ್ ಅಮೌಂಟನ್ನು ರೀಪೇ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಅವನಿಗೆ ಗೊತ್ತಾಗ್ತದೆ. ಅಂದರೆ ಸಾಲದ ಮೇಲೆ ಸಾಲ, ಆ ಡೆಟ್ಸೇ ಜಾಸ್ತಿ ಆಗ್ತಾ ಹೋಗ್ತದೆ, ಶಿವಾಯ ರಿಸರ್ವ್ಸ್ ಕ್ರಿಯೇಟ್ ಆಗ್ತಾ ಇಲ್ಲ, ಪ್ಲಸ್ ಆ ಸಾಲವನ್ನು ಅವನು ತೀರಿಸಲಿಕ್ಕೆ ಆಗ್ತಾ ಇಲ್ಲ. ಸೊ ಇಂಥ ಒಂದು ಸಮಸ್ಯೆ ಎದುರಾದಾಗ ಪ್ರತಿಯೊಬ್ಬ ಹೆಚ್ಚಿನ ನಾವು ಈಗ ಎಂಟರ್ಪ್ರಿನರ್ಸನ್ನು ನೋಡ್ತಾ ಇದ್ದೇವೆ, ಅವರು ಫೇಲ್ ಆಗೋದು ಅಂತ ಹೇಳಿದರೆ ಫಿನಾನ್ಸಿಸ್ ಇದ್ದು ಮಿಸ್ಮ್ಯಾನೇಜ್ಮೆಂಟಿಂದಾಗಿ. 90% ಆಫ್ ದ ಬಿಸ್ನೆಸಸ್ ನಾವು ಡಾಟಾ ನೋಡಿದರೆ, ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೂ ಕೂಡ ಗೊತ್ತಾಗ್ತದೆ, ಅವರ ಬಿಸ್ನೆಸ್ ಅಪಾರ್ಚುನಿಟಿ ಅಥವಾ ಬಿಸ್ನೆಸ್ ಐಡಿಯಾಸ್ ಅಥವಾ ಬಿಸ್ನೆಸ್ ಒಳ್ಳೆಯದೇ ಇರ್ತದೆ, ಆದರೆ ಅವರ ಆ ಫಿನಾನ್ಷಿಯಲ್ ಇಂಡಿಸಿಪ್ಲಿನ್ ಅಥವಾ ಫಿನಾನ್ಷಿಯಲ್ ಅವರದ್ದು ಸರಿ ಇಲ್ಲದಿದ್ದರಿಂದಾಗಿ ಅವರು ಹೆಚ್ಚಿನ ಸಂದರ್ಭದಲ್ಲಿ ಲಾಸ್ ಮಾಡ್ಕೊಳ್ತಾರೆ ಅಥವಾ ಆ ಬಿಸ್ನೆಸ್ ಶಟ್ ಡೌನ್ ಆಗ್ತದೆ. ಸ್ಟಾರ್ಟಪ್ ಕೂಡ ಹಾಗೆ. ಒಂದು ಸ್ಟಾರ್ಟಪ್ ಮಾಡಬೇಕಿದ್ರೆ ಅವನಿಗೆ ಆ ಫಿನಾನ್ಷಿಯಲ್ದು ಡಿಸಿಪ್ಲಿನ್, ಅಕೌಂಟ್ಸ್ ಇಡುವಂಥದ್ದಿರಲಿ ಅಥವಾ ಅದರದ್ದು ಡೇಟಾ ಕಲೆಕ್ಷನ್, ಇದು ಭಾರಿ ಇಂಪಾರ್ಟೆಂಟ್. ಸೊ ಇದು ಮಿಸ್ ಆದಾಗ ನಿಮ್ಮ ಇಡೀ ಬಿಸ್ನೆಸ್ಸಿಗೆ ಇದು ಇಫೆಕ್ಟ್ ಆಗ್ತದೆ. ಅದಕ್ಕೆ ಮೇಯ್ನ್ ಏನು ಬೇಕಾದ್ದು ಅಂತ ಹೇಳಿದರೆ ಒಂದು ಡಿಸಿಪ್ಲಿನ್. ಈಗ ಉದಾಹರಣೆಗೆ ಒಂದು ಬಿಸ್ನೆಸ್ ಮ್ಯಾನಿಗೆ ಕಾರು ತಗೊಳ್ಬೇಕು ಅಂತ ಇರ್ತದೆ. ಆ ಕಾರು ಯಾವಾಗ ತಗೊಳ್ಬೇಕು, ಅಥವಾ ಅದು ಲಕ್ಸುರಿ ಆಗಿರಬೇಕಾ, ನೆಸೆಸಿಟಿ ಆಗಿರಬೇಕಾ ಅನ್ನುವಂಥದ್ದು ಅನಾಲಿಸಿಸ್ ನಾವು ಮಾಡಬೇಕಾಗ್ತದೆ. ಅದು ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿ ಅವರು ಮಾಡುವಂಥದ್ದು. ನೋಡಿ, ಬಿಸ್ನೆಸ್ ಕನ್ಸಲ್ಟೆನ್ಸಿ ಬೇರೆ, ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿ ಬೇರೆ. ಬಿಸ್ನೆಸ್ ಕನ್ಸಲ್ಟೆನ್ಸಿ ಅಂತ ಹೇಳಿದರೆ ಬಿಸ್ನೆಸ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಥವಾ ಬಿಸ್ನೆಸ್ ಸೇಲ್ಸ್ ಕಡಿಮೆ ಇದ್ದರೆ ಅದಕ್ಕೆ ಏನು ಸ್ಟ್ರಾಟಜಿ ರೆಡಿ ಮಾಡುವಂಥದ್ದು, ಅಥವಾ ಆ ಸೇಲ್ಸಲ್ಲಿ ಫಿನಾನ್ಸ್ ಬರ್ತಾ ಇಲ್ಲ ಅಂದರೆ ದುಡ್ಡು ಬರ್ತಾ ಇಲ್ಲ, ಅದಕ್ಕೇನು ಸ್ಟ್ರಾಟಜಿ ಮಾಡುವಂಥದ್ದು, ಸ್ಕೇಲೆಬಿಲಿಟಿಗೆ ಏನು ಸ್ಟ್ರಾಟಜಿ ಮಾಡುವಂಥದ್ದು, ಇದನ್ನೆಲ್ಲ ಬಿಸ್ನೆಸ್ ಕನ್ಸಲ್ಟೆನ್ಸಿಯಲ್ಲಿ ಬರ್ತದೆ. ಅದೇ ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿ ಬೇರೆಯೇ. ಹೆಚ್ಚಿನ ಬಿಸ್ನೆಸ್ ಮ್ಯಾನ್ಗಳು ಏನು ಅನಿಸ್ತಾರೆ ಅಂತ ಹೇಳಿದರೆ ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿ ಮತ್ತು ಬಿಸ್ನೆಸ್ ಕನ್ಸಲ್ಟೆನ್ಸಿ ಎರಡು ಒಂದೇ ಅಂತ ಹೇಳಿ ಅರ್ಥ ಮಾಡಿ ಇಟ್ಕೊಂಡಿರ್ತಾರೆ. ಆದರೆ ಅದು ತಪ್ಪು. ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿ ಒಂದು ಬೇರೆ ಇರ್ತದೆ. ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿ ಏನು ಬರ್ತದೆ ಅಂತ ಹೇಳಿದರೆ ನಿಮ್ಮದು ಡೆಬ್ಟ್ಸನ್ನು ಹೇಗೆ ಹ್ಯಾಂಡಲ್ ಮಾಡೋದು, ಡೆಬ್ಟ್ಸನ್ನು ಹೇಗೆ ಸರ್ವ್ ಮಾಡುವಂಥದ್ದು, ಮತ್ತು ಎರಡನೇ, ನೀವು ಲೋನ್ ತೆಗೆಯುವಾಗ ಕಾರಿಗೆ ಲೋನ್ ತೆಗಿತೀರಾ ಅಥವಾ ಬಿಸ್ನೆಸ್ ಎಕ್ಸ್ಪಾನ್ಷನ್ಗೆ ಲೋನ್ ತೆಗಿತೀರಾ, ಆ ಲೋನ್ಸನ್ನು ಹೇಗೆ ತೆಗಿತೀರಿ, ಯಾವ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ ತೆಗಿತೀರಿ ಅಥವಾ ಯಾವಾಗ ತೆಗಿತೀರಿ. ಸೊ ಇದೆಲ್ಲ ಕ್ವಶನ್ಗಳಿಗೆ ಆನ್ಸರ್ ನಮ್ಮ ಫೈನಾನ್ಷಿಯಲ್ ಕನ್ಸಲ್ಟೆನ್ಸಿಯಲ್ಲಿ ಬರ್ತದೆ. ಒಬ್ಬ ಎಂಪ್ಲಾಯಿನ ಹೈರ್ ಮಾಡುವಾಗ ಅಕೌಂಟ್ಸಿಗೆ ಅವನಿಗೆ ಏನೇನು ಕ್ರೈಟೀರಿಯಾ, ಯಾವ ಅಕೌಂಟ್ಸನ್ನು ಮೇಂಟೈನ್ ಮಾಡಬೇಕು, ಮತ್ತು ಮಂತ್ಲಿ P&L ಬ್ಯಾಲೆನ್ಸ್ ಶೀಟ್, CAಗೆ ಕೊಡುವಂಥದ್ದು ಬ್ಯಾಲೆನ್ಸ್ ಶೀಟ್ P&L ಬೇರೆ, ನಮಗೆ ಇಂಟರ್ನಲಿ ಒಂದು P&L ಬೇಕಾಗ್ತದೆ. ಮತ್ತು ನಮ್ಮ ಫ್ಯಾಮಿಲಿ ಲೈಫ್ ಅಥವಾ ನಮ್ಮದು ಪರ್ಸನಲ್ ಲೈಫ್ ಮತ್ತು ಬಿಸ್ನೆಸ್ ಲೈಫಿಗೆ ಅಕೌಂಟ್ಸನ್ನು ನಾವು ಹೇಗೆ ಬೇರೆ ಆಗಿ ಡೈವರ್ಸಿಫೈ ಮಾಡಬೇಕು, ಅದು ಒಂದೇ ಅಲ್ಲ, ಇದು ಎರಡು ಬೇರೆ ಬೇರೆ ಇರ್ತದೆ. ಎಷ್ಟೋ ಬಿಸ್ನೆಸ್ಮೆನ್ಗಳು, ಸಣ್ಣ ಬಿಸ್ನೆಸ್ಮೆನ್ಗಳು ಏನು ಮಾಡ್ತಾರೆ ಅಂತ ಹೇಳಿದರೆ ಫಿನಾನ್ಸ್ ಮಿಕ್ಸಪ್ ಆಗಿರ್ತದೆ. ಅವರು
ಫರ್ಮಿದ್ದ ಅಕೌಂಟಿಂದಲೇ ಅವರ ಪರ್ಸನಲ್ ಎಕ್ಸ್ಪೆನ್ಸಸ್ಗೆ ಕೂಡ ಫಿನಾನ್ಸನ್ನು ವಿಡ್ರಾ ಮಾಡ್ತಾ ಇರ್ತಾರೆ, ಫಂಡ್ಸನ್ನು ವಿಡ್ರಾ ಮಾಡ್ತಾ ಇರ್ತಾರೆ. ಸೊ ಇದೆಲ್ಲ ಮಿಸ್ಮ್ಯಾನೇಜ್ಮೆಂಟ್ ಆಗಿರ್ತದೆ, ಅಂದರೆ ಇದು ಮೆಸ್ಸಪ್ ಆಗಿರ್ತದೆ. ಸೊ ಇದನ್ನೆಲ್ಲ ಸ್ಟ್ರೀಮ್ ಲೈನ್ ಮಾಡಬೇಕು ಅಂತ ಹೇಳಿ ಆದರೆ ನಿಮಗೆ ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿದ್ದು ಬಹಳ ಅಗತ್ಯ ಇರ್ತದೆ. ಸೊ ಹಾಗೆ ನಿಮಗೆ ರಿಸರ್ವ್ಸ್ ಕ್ರಿಯೇಟ್ ಮಾಡಬೇಕು. ಆ ರಿಸರ್ವ್ಸನ್ನು ಫಸ್ಟಿಗೆ ಡೆಟ್ಸನ್ನು ಸರ್ವ್ ಮಾಡಬೇಕು. ಎಲ್ಲ ಡೆಟ್ಸ್ ಕ್ಲಿಯರ್ ಆದ ಮೇಲೆ ನಾವು ರಿಸರ್ವ್ಸನ್ನು ಕ್ರಿಯೇಟ್ ಮಾಡಬೇಕು. ಆ ರಿಸರ್ವ್ಸನ್ನು ಕ್ರಿಯೇಟ್ ಮಾಡಿ ಆದಮೇಲೆ ಆ ಎಮರ್ಜೆನ್ಸಿ ಫಂಡ್ ಅಂತೇಳಿ ಇಡಬೇಕಾಗ್ತದೆ. ಆ ಎಮರ್ಜೆನ್ಸಿ ಫಂಡ್ ಆದ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಮಾಡುವಾಗ ಯಾವುದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಆ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಒಂದು ವಿಷಯ ಬಂದಾಗ ನಾವು ನಮ್ಮ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾ, ಅಥವಾ ನಮ್ಮ ಬಿಸ್ನೆಸ್ಸನ್ನೇ ಗ್ರೋ ಮಾಡಬೇಕಾ, ಅಥವಾ ಬೇರೆ ಯಾವುದಾದ್ರೂ ಪ್ಯಾಸಿವ್ ಇನ್ಕಮನ್ನು ಜನರೇಟ್ ಮಾಡಬೇಕಾ, ಅಥವಾ ಅಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕಾ ಅನ್ನುವಂಥದ್ದು ಕ್ವಶನ್ ಮಾರ್ಕ್ ಇರ್ತದೆ. ಇದೆಲ್ಲ ನಿಮ್ಮ ಕ್ವಶನ್ಗಳಿಗೆ ಆನ್ಸರ್ ನಮ್ಮ ಫೈನಾನ್ಷಿಯಲ್ ಕನ್ಸಲ್ಟೆನ್ಸಿಯಲ್ಲಿ ಸಿಗ್ತದೆ. ಮತ್ತು ನಾವು ಅದನ್ನು ಪ್ರೂವ್ ಮಾಡಿ ತೋರಿಸ್ತೇವೆ ನಿಮಗೆ. ಪ್ಲಸ್ ನಿಮ್ಮ 1 ವರ್ಷ ಅಥವಾ 6 ತಿಂಗಳಲ್ಲಿ ನಿಮಗೆ ಆ ರಿಸಲ್ಟ್ಸ್ ತೋರುವ ಹಾಗೆ ನಾವು ನಮ್ಮ ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿಯಲ್ಲಿ ನಿಮಗೆ ಆ ಬೆನಿಫಿಟ್ಸನ್ನು ನಾವು ತೋರಿಸಿಕೊಡ್ತೇವೆ. ಇದು ನಮ್ಮ ಫೈನಾನ್ಷಿಯಲ್ ಕನ್ಸಲ್ಟೆನ್ಸಿಯಲ್ಲಿ ಬರುವಂಥ ಬೆನಿಫಿಟ್ಸ್. ಹಾಗಾಗಿ ಸ್ನೇಹಿತರೆ, ಎಲ್ಲ ಉದ್ಯಮಿದಾರರಿಗೆ ನಾನು ಹೇಳುವಂಥದ್ದು ಒಂದೇ ಒಂದು ಅಂತ ಹೇಳಿದರೆ, ನಿಮ್ಮ ಬಿಸ್ನೆಸ್ ಕನ್ಸಲ್ಟೆನ್ಸಿ ಬೇರೆ, ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿ ಬೇರೆ. ಸೊ ಇದು ಎರಡನ್ನೂ ನಾವು ಮಿಕ್ಸ್ ಮಾಡಬಾರ್ದು. ಯಾಕಂದರೆ ಈ ನಮ್ಮ ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿ ಎಲ್ಲಿ ಬರ್ತದೆ ಅಂತ ಹೇಳಿದರೆ, ಯಾರದ್ದು ಬಿಸ್ನೆಸ್ ಒಳ್ಳೆ ನಡೀತಾ ಉಂಟು ಬಟ್ ಕ್ಯಾಶ್ ಫ್ಲೋ ಅಥವಾ ಫಿನಾನ್ಸಸ್ಸಲ್ಲಿ ಪ್ರಾಬ್ಲಮ್ ಉಂಟು ಅನ್ನುವಂಥವರಿಗೆ ಮಾತ್ರ ನಾವು ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿಯನ್ನು ನಾವು ಕೊಡ್ತೇವೆ. ಸೊ ಹಾಗಾಗಿ ಇಂಥ ಒಂದು ಲೈವ್ ಎಕ್ಸಾಂಪಲ್ ಅಥವಾ ನೀವು ಲೈವ್ ಟ್ರಯಲ್ ನೋಡಬೇಕಿದ್ರೆ ನಾವು ಫ್ರೀ ಕನ್ಸಲ್ಟೆನ್ಸಿ ಕೂಡ ಕೊಡ್ತೇವೆ. ಸೊ ಅಥವಾ ಅದನ್ನು ನೀವು ಆಪ್ಟ್ ಮಾಡಬೇಕು ಅಂತ ಹೇಳಿದರೆ ನಮಗೆ ಇವತ್ತೇ ನೀವು ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ನಾವು ರೈಟ್ ಡೈರೆಕ್ಷನ್, ರೈಟ್ ಗೈಡೆನ್ಸ್ ಕೊಡ್ತೇವೆ. ನಾವು ವಾಟ್ಸಪ್ ಥ್ರೂ ಕೂಡ ಅವೈಲಬಲ್ ಇದ್ದೇವೆ. ಪ್ಲಸ್ ನಿಮಗೆ 1-to-1 ಕೂಡ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಕೂಡ ನಾವು ಮಾಡ್ತೇವೆ. ಸೊ ಹಾಗಾಗಿ ನಿಮ್ಮ ಕಂಪ್ಲೀಟ್ ಫಿನಾನ್ಷಿಯಲ್ ಸೊಲ್ಯೂಷನ್ಸ್ಗಾಗಿ ನಮ್ಮನ್ನು ಸಂಪರ್ಕಿಸಿ. ಫಿನ್ಪ್ರಭಾ ಫಿನಾನ್ಷಿಯಲ್ ಸರ್ವಿಸಸ್. ನಮಸ್ಕಾರ.